ಆ ಡಬಲ್ ಮುಕ್ತಾಯವನ್ನು ಈಗ ಅಭ್ಯಾಸ ಮಾಡೋಣ. ಪಾರ್ವತಿ ವರ ನಂದನ. ಆ ಡಬಲ್ ಮುಕ್ತಾಯವನ್ನು ಈಗ ಅಭ್ಯಾಸ ಮಾಡೋಣ. ಪಾರ್ವತಿ ವರ ನಂದನ ದೇವ ಸುಬ್ಬರಾಯ ಪಾರ್ವತಿ ವರ ನಂದನ ದೇವ ಸುಬ್ಬರಾಯ ಹೀಗೆ ಬರ್ತದೆ. ಧೀಂ ತೋಂ ದಿದ್ದಿ ಕೃತ್ಕ ಧೀಂ ತೋಂ ಧೀಂ ಹರಿತೈ ತೈತ ತಂದೆ ದೇವರ ದೇವ ಸುಬ್ಬರಾಯ. ಮುಂದೆ ಪುನಃ ಈ ಡಬಲ್ ಮುಕ್ತಾಯ ಆದ ನಂತರ ಪುನಃ ತಿತ್ತಿತ್ತೈಯ ನಡೆಯಲ್ಲಿ ಪದ್ಯ ಮುಂದುವರಿಯುತ್ತದೆ. ಈ ಡಬಲ್ ಮುಕ್ತಾಯವನ್ನು ಕೈಯಲ್ಲಿ ಹಾಕುವ ಮತ್ತು ನುಡಿಸುವ ನೃತ್ಯ ವಿಧಾನವನ್ನು ಗುರುಮುಖೇನ ಕಲಿಯುವುದು. ದೇವ ಸುಬ್ಬರಾಯ ಪಾರ್ವತಿ ವರ ನಂದನ ದೇವ ಸುಬ್ಬರಾಯ ಪಾರ್ವತಿ ವರ ನಂದನ ದೇವ ಸುಬ್ಬರಾಯ ಒಂದೇ ದೇವರ ದೇವ ಸುಬ್ಬರಾಯ ಒಂದೇ ದೇವರ ದೇವ ಸುಬ್ಬರಾಯ ಚಂದದಿಂದ ಪಾಲಿಸಯ್ಯ ಸುಬ್ಬರಾಯ ಚಂದದಿಂದ ಪಾಲಿಸಯ್ಯ ಸುಬ್ಬರಾಯ 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 ಓ ಸುಬ್ಬರಾಯ. ಹೀಗೆ ಇದರ ಹಾಡು ಏಕತಾಳದಲ್ಲಿ ಮುಕ್ತಾಯ ಆಗ್ತದೆ. ತಿತ್ತಿತ್ತೈಯಲ್ಲಿ ಆರಂಭಗೊಂಡು ಒಂದೇ ದೇವರ ದೇವ ಸುಬ್ಬರಾಯ ಒಂದೇ ದೇವರ ದೇವ ಸುಬ್ಬರಾಯ ಚಂದದಿಂದ ಪಾಲಿಸಯ್ಯ ಸುಬ್ಬರಾಯ 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 ಓ ಸುಬ್ಬರಾಯ. ತೋಂಗ ತೋ ದಿನಂಗ ದಿಂದ ತೈ ತಾಕೃತ್ಕ ತರ್ಕಡ ಕೃತ್ಕ ತಾತೈತ ಧಿತ್ತ ದಿನ ತೋಂಗ ತಾತಯ್ಯ ದದಿಗಿಣ ಧಿಂ. ಇಲ್ಲಿಯೂ ಬಾಲಗೋಪಾಲ ವೇಷದಲ್ಲಿ ಬಂದ ಹಾಗೆ ತೋಂಗ ತೋ ದಿನ್ನಂಗ ತ್ರುಡೆ ಎರಡನೇ ಕಾಲದ ದಸ್ತು ಮತ್ತೆ ಪುನಃ ಇಲ್ಲಿಗೆ ಬಂತು. ಅಂದರೆ ಒಂದು ವೇಷದ ಮುಕ್ತಾಯ ಅನ್ನುವ ಸೂಚನೆಯೂ ಹೌದು. ಈ ತೋಂಗ ತೋ ಬಂದರೆ ಆ ವೇಷ ಮುಗೀತು, ಬಾಲಗೋಪಾಲ ಮುಗೀತು, ಷಣ್ಮುಖ ಸುಬ್ರಾಯ ಮುಗೀತು, ಪೀಠಿಕೆ ತ್ರಿವೇಷ ಮುಗೀತು ಅನ್ನುವ ಅರ್ಥದಲ್ಲಿ ಆ ತೋಂಗ ತೋ ಬಳಕೆ ಇದೆ.